ಸರಿ ಹೇಳಿ ಸರ್. ಈಗ BGML ಮ್ಯಾನೇಜ್ಮೆಂಟು ಯಾರು STBPಯಲ್ಲಿ ಆಪ್ಟ್ ಆಗಿದ್ದಾರೋ ಅವ್ರಿಗೆ 2-3 ಮನೆಗಳು ಇದೆಯೋ ಅವರಿಗೆ ನೋಟಿಸ್ ಸರ್ವ್ ಮಾಡಿದ್ದಾರೆ. ಅಟ್ಲೀಸ್ಟ್ ಒಬ್ಬರಿಗೆ ಒಂದು ಫ್ಯಾಮಿಲಿಗೆ ಒಂದು ಮನೆ ಇರಬೇಕು ಅಂದ್ಬಿಟ್ಟು. ಇದರಿಂದ ಜನರು ಸ್ವಲ್ಪ ಪ್ಯಾನಿಕ್ ಆಗಿದ್ದಾರೆ. ನೀವು ಏನು ಹೇಳ್ತೀರಾ ಸರ್? ಈಗ ತಾನೇ BGML MD ಮಾತಾಡಿದೆ ನಾನು ಫೋನ್ ಮುಖಾಂತರ. ಅವ್ರು ಏನು ಒಂದು STPB ಸೆಟಲ್ಮೆಂಟ್ಸ್ ಏನು ಮಾಡ್ಕೊಂಡಿದ್ದಾರೋ 2001 ಇಲ್ಲದ 2002 ಆ ವರ್ಷದಲ್ಲಿ, ಆವಾಗ ಅಗ್ರಿಮೆಂಟ್ ಏನು ಮಾಡಿದ್ದಾರೆ ಅಂದರೆ ಒಂದು ಫ್ಯಾಮಿಲಿಗೆ ಒಂದು ಮನೆ ಇರಬೇಕು ಅಂತ ಮಾಡಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆನೇ ನಮ್ಮ ಕಾರ್ಮಿಕರು 2 ಇಲ್ಲಂದರೆ 3 ಮನೆಗಳು ತೊಗೊಂಡಿದ್ದಾರೆ. ಅದು ಅಕಾರ್ಡಿಂಗ್ ಟು ರೂಲ್ಸ್ ಆವಾಗ ಏನು BGML ನಡೀತಾ ಇತ್ತು, ಆಪ್ಷನ್ ಇತ್ತು, ಅದಕ್ಕೆ ತೊಗೊಂಡಿದ್ದಾರೆ. ಆದರೆ ಇವಾಗ ಏನು ಈ ಮನೆಗಳಿಗೆ ಪೊಸೆಷನ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ಏನು ಬಂದಿದೆಯೋ, ಇವಾಗ ಸುಮಾರು ಒಂದು 900 ಜನಕ್ಕೆ ಎಂಪ್ಲಾಯೀಸ್ಗೆ ಆಲ್ರೆಡಿ ಒಂದೂವರೆ ವರ್ಷ ಹಿಂದೆ ಪೊಸೆಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಮಿಕ್ಕಿದ್ದು ಎಷ್ಟು ಜನಕ್ಕೆ ಕೊಡಬೇಕು, ಆವಾಗ ಈ ಪ್ರಾಬ್ಲಮ್ ಶುರುವಾಗಿರೋದು. ಅದಕ್ಕೆ BGML MD ಮಾತಾಡಿದ್ದೀನಿ. ಇವಾಗ ನೀವು ಏನು ನೋಟಿಸ್ಗಳು ಬಂದಿದೆಯೋ, ನಾನು ಕಾರ್ಮಿಕರಿಗೆ ಹೇಳೋದು ಒಂದೇ, ಆ ನೋಟಿಸ್ಗಳು ದಯವಿಟ್ಟು ತೊಗೊಳ್ಳಿ. ನೀವು ತೊಗೊಂಡ ಮೇಲೆ ಒಂದು ಲೆಟ್ರು ನಾನು ಹೇಳಿದ್ದೀನಿ ಏನು ಬರ್ಕೊಡ್ಬೇಕು ಅಂತ. ಅದು ನಮ್ಮ ನಮ್ಮ K. ರಾಜೇಂದ್ರನ್ ಅವ್ರಿಗೆ ಹೇಳಿದ್ದೀನಿ ಹೆಂಗೆ ಒಂದು ಲೆಟ್ರ್ ಡ್ರಾಫ್ಟ್ ಮಾಡಿಕೊಡ್ಬೇಕು ಅಂತ. ಆ ಡ್ರಾಫ್ಟ್ ಮಾಡಿ ನಮ್ಮ BGML ಆಫೀಸ್ಗೆ ಕೊಟ್ಟರೆ, ಒಂದು ಕಾಪಿ ನನಗೂ ಕೊಟ್ಟರೆ, ನಾನು ಅದನ್ನು BGML MD ಜೊತೆ ಮತ್ತು ಮೈನ್ಸ್ ಸೆಕ್ರೆಟ್ರಿ ಜೊತೆ ಮಾತಾಡಿ ನಿಮ್ಮ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡಿ ಒಂದು ಹಂತಕ್ಕೆ ತರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ದಯವಿಟ್ಟು ನೀವು ಏನು ಆತಂಕ ಪಡಬೇಡಿ, BGML ಎಂಪ್ಲಾಯೀಸು ನಿಮ್ಮ ಜೊತೆ ನಾನು ಇದ್ದೀನಿ ಅಂತ 1 ವರ್ಷದಿಂದ ಹೇಳ್ಕೊಬಂದಿನಿ. ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಬರೀ 900 ಮನೆಗಳಿಗೆ ಮಾತ್ರ ಇದು ಪೊಸಿಷನ್ ಸರ್ಟಿಫಿಕೇಟ್ ಕೊಟ್ಟಿರೋದು, ರಿಮೈನಿಂಗ್ ಇನ್ನೂ ಕೊಟ್ಟಿಲ್ಲ. ಅವು ಯಾವಾಗ ಕೊಡ್ತೀರಾ? ಏನೋ ಟೈಮ್ ಲೈನ್ ಇಟ್ಟಿದ್ದೀರಾ ಬರೋಕ್ಕೆ? ಇವಾಗ ಈ ಒಂದೊಂದು ಎಂಪ್ಲಾಯ್ಗೆ 2-3 ಮನೆ ಇದ್ದಾಗ ಅದಕ್ಕೆ ಈ ಪ್ರಾಬ್ಲಮ್ ಶುರುವಾಗಿರೋದು. ಈ ಪ್ರಾಬ್ಲಮ್ ಸಾಲ್ವ್ ಆಗಿದ ತಕ್ಷಣ ಆ ಮಿಕ್ಕಿದ ಪೊಸಿಷನ್ ಸರ್ಟಿಫಿಕೇಟ್ಸ್ ಅವ್ರು ಕೊಡ್ತಾರೆ. ಬಟ್ ಪೊಸಿಷನ್ ಸರ್ಟಿಫಿಕೇಟ್ ಕೊಡೋ ಮುಂಚೆ ಈಗ ಒಂದು ಲೆಟ್ರ್ ನೀವು ಇದಕ್ಕೆ BGML ಆಫೀಸ್ಗೆ, KGF ಆಫೀಸ್ಗೆ ಕೊಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಆಲ್ರೆಡಿ 900 ಮನೆಗಳು ಪಟ್ಟ ಕೊಟ್ಟಿದ್ದಾರಲ್ಲ, ಮುನ್ಸಿಪಾಲ್ಟಿ ಅವರು NOC ಕೊಡೋಲ್ಲ ಅಂತ ಅವ್ರು ಕೂತಿದ್ದಾರೆ. ಆ NOC ಕೊಡಬೇಕು ಅಂತ ಏನೋ ಅವತ್ತು ನಾನೊಂದು ಮೀಟಿಂಗ್ ಮಾಡಿದೆ KGFಲ್ಲಿ. ಆವತ್ತು ಒಂದು ಲೆಟ್ರ್ ಕೊಡಪ್ಪ ಅಂತ BGML ಕಮಿಷನರ್ಗೆ ಹೇಳಿದ್ದೆ. ತಂದು ಕೊಟ್ಟ ಮೇಲೆ ನಾನು ಮೈನ್ಸ್ ಸೆಕ್ರೆಟ್ರಿಗೆ ಕೊಟ್ಟ ಮೇಲೆ ಈ ಪ್ರೋಸೆಸ್ ಶುರುವಾಗಿರೋದು. ಯಾಕೆ ಕೊಡಬಾರ್ದು ಏನೊಂದು ಶುರು ಮಾಡಿದಾಗ, ದ ರಿಮೈನಿಂಗ್ ಸೋ ಮೆನಿ ಎಂಪ್ಲಾಯೀಸ್ ಹ್ಯಾವ್ ಟು ಬಿ ಸ್ಟಿಲ್ ಗಿವನ್ ಪೊಸಿಷನ್ ಸರ್ಟಿಫಿಕೇಟ್ ಸರ್. ಸೊ ಒನ್ಸ್ ದಟ್ ಕಮ್ಸ್, ಇದೆಲ್ಲ ನಾವು ಎಲ್ಲರಿಗೂ ಸೇರಿ ಒಂದೇ ಸತಿ NOC ಕೊಡಬೇಕು ಅಂತ ಮೈನ್ಸ್ ಸೆಕ್ರೆಟ್ರಿ ಮಾತಾಡಿದ ಮೇಲೆ ಇವೆಲ್ಲ ಸ್ಟಾರ್ಟ್ ಆಗಿರೋದು. ಸೊ ಆ ಪೊಸಿಷನ್ ಸರ್ಟಿಫಿಕೇಟ್ ಎಷ್ಟು ಮಿಕ್ಕಿದ ಜನಕ್ಕೆ ಕೊಡ್ತಾರೋ ಅದ್ರ ಜೊತೆ NOC ಏನು ಕೊಡಬೇಕು ಅಂದ್ಕೊಂಡಿದ್ದೀವೋ ಅದೆಲ್ಲ ಒಂದೇ ಸತಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಸರೆಂಡರ್ ಮಾಡೋಕ್ಕೆ ನೋಟಿಸ್ ಕೊಟ್ಟಿದ್ದಾರಲ್ಲ, ಅವ್ರಿಗೆ ಏನು ಹೇಳ್ತೀರಾ? ಕ್ಲಾಸ್ಟ್ ಏನು ಈಗ ಸರೆಂಡರ್ ಮಾಡಬೇಡಿ ಅಂತೀರಾ, ಹೇಗೆ? ಏನು ಫಸ್ಟು ನೀವು ನೋಟಿಸ್ ತೊಗೊಂಡು ಆ ನೋಟಿಸಲ್ಲಿ ಒಂದು ಇದು ಲೆಟರ್ ವಾಪಸ್ ರಿಟರ್ನ್ ಒಂದು ಮಾಡಿ ಅಂತ ಹೇಳಿದ್ದೀನಿ. ಅದಕ್ಕೆ ರಾಜೇಂದ್ರನ್ ಅವ್ರಿಗೆ ಹೇಳಿದ್ದೀನಿ. ಅವರು ತೊಗೊಬಂದು ನಿಮಗೆ ಆ ಡ್ರಾಫ್ಟ್ ಕೊಡ್ತಾರೆ. ಅದ್ರ ಪ್ರಕಾರ ನೀವೊಂದು ಲೆಟರ್ ವಾಪಸ್ BGML ಆಫೀಸ್, KGF ಆಫೀಸ್ ಕೊಟ್ಟರೆ ಅದನ್ನು ಕಾಪಿ ಇಟ್ಕೊಂಡು ನಾನು ಅವ್ರಿಗೆ ಹೇಳಿದ್ದೀನಿ ಅದನ್ನು ಸೇಮ್ MD ಅವ್ರಿಗೆ ಮತ್ತೆ ವಾಪಸ್ ಕಳಿಸಿ BGML MDಗೆ ಅಂತ ಹೇಳಿದ್ದೀನಿ. ಅದನ್ನು ಅಲ್ಲಿ ಹೋದ್ಮೇಲೆ ನಾನು ಅವ್ರ ಜೊತೆ ಮಾತಾಡಿ ಹಿಂಗೆ ಯಾರ್ಯಾರು ಮನೆಗಳು 2-3 ಮನೆಗಳು ತೊಗೊಂಡಿದ್ದಾರೋ ಅದೇನು ಸುಮ್ಮನೆ ಅಂತೂ ತೊಗೊಂಡಿಲ್ಲ, ಅವ್ರಿಗೆ ಬೇಕು ಅಂದಿದ್ದಕ್ಕೆ, ಆವಾಗ ಅವಶ್ಯಕತೆ ಇದ್ದಿದ್ದಕ್ಕೆ ಅವ್ರು ತೊಗೊಂಡಿರೋದು. ಅದಕ್ಕೆ ನೀವು ಅದನ್ನು ಆ ಮನೆಗಳನ್ನ ನೀವು ವಾಪಸ್ ತೊಗೋಬೇಡಿ ಅಂತ ಹೇಳಿ ನಾನು ಅದಕ್ಕೆ ಒತ್ತಡ ಹಾಕಿ ನಮ್ಮ ಮೈನಿಂಗ್ ಮಿನಿಸ್ಟರು ಮತ್ತು ಮೈನಿಂಗ್ ಸೆಕ್ರೆಟರಿ ಇಬ್ಬರೂ ಮಾತಾಡಿ ಆ ಆಸ್ತಿಗಳು, ಆ ಮನೆಗಳು ಏನಿದೆಯೋ ಅದು ವಾಪಸ್ ನಿಮಗೆ ಬಂದಂಗೆ ನನ್ನ ಪ್ರಯತ್ನ ಮಾಡ್ತೀನಿ. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertsonpet. One-stop solution for your neuro and holistic problems. Dr. J. Mariadas.
near Municipal Ground, First Cross Road.